ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೇ 16ನೇ ತಾರೀಕು ಜ್ಯೇಷ್ಠ ಅಮಾವಾಸ್ಯೆ ಇದೆ. ಈ ಜ್ಯೇಷ್ಠ ಅಮಾವಾಸ್ಯೆಯನ್ನು ಬಾದಾಮಿ ಅಮಾವಾಸ್ಯೆ ಎಂದು ಕೂಡ ಕರೀತಾರೆ. ಈ ಅಮಾವಾಸ್ಯೆ ಕಳೆದ ನಂತರ ಮಕರ ರಾಶಿಯವರ ಮುಂದಿನ ಭವಿಷ್ಯವೇನು ಅನ್ನುವಂಥದ್ದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕನ್ನು ಕೊಟ್ಟು ಶೇರನ್ನು ಮಾಡಿ ಹಾಗೂ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ. ಮಕರ ರಾಶಿಯವರ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ನೋಡೋದಾದರೆ, ದುಡ್ಡಿನ ವಿಚಾರದಲ್ಲಿ ಮೊದಲು ನಿಧಾನಗತಿ ನೋಡ್ಕೊಳ್ಬೋದು. ಲಾಂಗ್ ಟರ್ಮಲ್ಲಿ ದುಡ್ಡು ಹೊಲ ಹರಿವು ತುಂಬ ಹೆಚ್ಚಾಗಿದೆ. ಹಳೆಯ ಆಸ್ತಿಯ ವಿಚಾರಗಳು ಒಂದು ಹಂತಕ್ಕೆ ಬರ್ತವೆ. ಸಮಯದಲ್ಲಿ ಯಾರ ಜೊತೆ ಕೂಡ ಸಾಲವನ್ನು ಪಡೆದುಕೊಳ್ಳಿಕ್ಕೆ ಹೋಗಬೇಡಿ. ಇರುವಂತಹ ಹಣವನ್ನು ಸರಿಯಾಗಿ ಬಳಸ್ಕೊಳ್ಳಿ. ಇನ್ನು ನಿಮ್ಮ ವೃತ್ತಿ ಹಾಗೂ ವ್ಯವಹಾರದ ಬಗ್ಗೆ ನೋಡೋದಾದರೆ, ಆಫೀಸ್ನಲ್ಲಿ ಅತಿಯಾದ ಜವಾಬ್ದಾರಿಗಳು ಹೆಚ್ಚಾಗ್ತವೆ. ನೀವು ಇಟ್ಟಿರುವಂತಹ ಪ್ರತಿಯೊಂದು ಹೆಜ್ಜೆ ಕೂಡ ಲೆಕ್ಕಾಚಾರವಾಗಿ ಕೂಡಿರ್ತದೆ. ನಿಮಗೆ ಸಿಗುವಂತಹ ಪ್ರಮೋಷನ್ ಲೇಟ್ ಆದರೂ ಕೂಡ ನಿಮಗೆ ಸಿಗುವಂಥ ಗೌರವ ನಿಮಗೆ ಸಿಗ್ತದೆ. ವ್ಯಾಪಾರಸ್ಥರು ಹಳೆಯ ಪ್ಲ್ಯಾನ್ಗಳನ್ನು ರೀಚೆಕ್ ಮಾಡುವಂಥದ್ದು ಒಂದು ಉತ್ತಮ ಸಮಯ. ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡೋವರಿಗೆ ಈ ಅಮಾವಾಸ್ಯೆ ನಂತರ ಉತ್ತಮ ಅವಕಾಶ ಅಂತ ಹೇಳ್ಬೋದು. ಮಕರ ರಾಶಿಯವರ ಪ್ರೀತಿ ಹಾಗೂ ಕುಟುಂಬದ ವಿಚಾರವಾಗಿ ನೋಡೋದಾದರೆ, ಮನೆಯಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಎನ್ನುವಂಥದ್ದು ವಹಿಸ್ಕೊಳ್ಬೇಕು. ನೀವು ಸ್ವಲ್ಪ ಸೈಲೆಂಟ್ ಆಗೋದ್ರಿಂದ ಮನೆಯಲ್ಲಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟಕರ. ಮನ ಬಿಚ್ಚಿ ಮಾತಾಡಿ ಹಾಗೂ ಪ್ರೀತಿ ವಿಚಾರದಲ್ಲಿ ಸ್ವಲ್ಪ ಎಮೋಷ್ನಲ್ ಆಗಿ ಇರ್ತೀರ. ಸಂಗಾತಿಯ ಜೊತೆ ಸ್ವಲ್ಪ ಸಮಯವನ್ನು ಕೊಡಿ. ಇನ್ನು ಆರೋಗ್ಯದ ವಿಚಾರದಲ್ಲಿ ಈ ರಾಶಿಯವರಿಗೆ ನೋಡೋದಾದರೆ, ಮಕರ ರಾಶಿಯವರಿಗೆ ಈ ತಿಂಗಳು ಕಾಲು ನೋವು, ಕುತ್ತಿಗೆ ನೋವು ಕಾಣಿಸ್ಕೊಳ್ಬೋದು. ತುಂಬ ಕ್ಯಾಲ್ಶಿಯಂ ಇರುವಂತಹ ಆಹಾರಗಳನ್ನು ಸೇವನೆ ಮಾಡೋದು ಉತ್ತಮ. ಅತಿಯಾದ ಕೆಲಸದ ಒತ್ತಡಗಳಿಂದ ಮಾನಸಿಕ ಆಯಾಸ ನೀವು ಗೊಳ್ಬೋದು. ಇನ್ನಷ್ಟು ನಿಮ್ಮ ಅದೃಷ್ಟಗಳನ್ನು ಹೆಚ್ಚಾಗಲು ನಾನು ಹೇಳುವಂತಹ ಪರಿಹಾರ ಮಾರ್ಗಗಳನ್ನು ಅನುಸರಣೆ ಮಾಡಿ. ಪ್ರತಿ ಶನಿವಾರ ಅಶ್ವತ್ಥದ ಮರದ ಕೆಳಗೆ ಹರಳೆಣ್ಣೆಯ ದೀಪವನ್ನು ಹಚ್ಚಿ ಕಪ್ಪು ಬಣ್ಣದ ಬಟ್ಟೆಯನ್ನು ಬಡವರಿಗೆ ದಾನ ಮಾಡಿ. ಓಂ ಶಂ ಶನೀಶ್ವರಾಯ ಅಂತ ಹೇಳಿ ಜಪ ಮಾಡಿ. ಮಕರ ರಾಶಿಯವರ ಅದೃಷ್ಟ ಸಂಖ್ಯೆ 4, 8 ಹಾಗೂ ಅದೃಷ್ಟದ ಬಣ್ಣ ಕಪ್ಪು ಮತ್ತು ನೇರಳೆ. ನಿಮ್ಮದು ಕೂಡ ಮಕರ ರಾಶಿ ಆಗಿದ್ದರೆ ಓಂ ಶನೀಶ್ವರಾಯ ಅಂತ ಹೇಳಿ ಕಮೆಂಟನ್ನು ಮಾಡಿ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಅದು ಗುಪ್ತವಾಗಿರಲಿ ಇಲ್ಲ ಬೇರೆ ರೀತಿಯ ಸಮಸ್ಯೆಗಳಿರಲಿ, ಈ ನಂಬರಿಗೆ ಒಂದು ಬಾರಿ ಕರೆ ಮಾಡಿ ಅಥವಾ ನಮ್ಮನ್ನು ನೇರವಾಗಿ ನೀವು ಭೇಟಿಯಾಗ್ಬೋದು. ಧನ್ಯವಾದಗಳು.